ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮನೆ ತೆರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಆಸ್ತಿ ತೆರಿಗೆ, ನಿಮ್ಮ ಒಂದು ಮನೆ ಗರ್ಪಟ್ಟಿ ಎಷ್ಟು ಬಾಕಿ ಉಳ್ಕೊಂಡಿದೆ, ನಾವು ಎಷ್ಟು ಕ್ಲಿಯರ್ ಮಾಡ್ಕೊಂಡಿದ್ದೇವೆ ಮತ್ತು ನಿಮ್ಮ ಒಂದು ಆಸ್ತಿ ಐ ಡಿ ಕೂಡ ಇಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಬನ್ನಿ ಪ್ರತಿಯೊಂದು ಮಾಹಿತಿನೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಮಾಹಿತಿ ಕಣಜ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ಈಸಿಯಾಗಿ ನೀವು ಮನೆ ಸಂಗ್ರಹ ತೆರಿಗೆ ಬಾಕಿ ಎಷ್ಟಿದೆ ಅನ್ನೋದು ತಿಳಿದುಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗೆ ಪ್ರತಿಯೊಂದೂ ಗ್ರಾಮ ಪಂಚಾಯಿತಿಯ ಒಂದು ಆಸ್ತಿ ತೆರಿಗೆ ಆಗಿರ್ಬೋದು, ಬಾಕಿ ಇರುವಂಥದ್ದು ಮತ್ತು ಎಷ್ಟು ಕಟ್ಟಿದಿರಿ ಮತ್ತು ನಿಮ್ಮ ಆಸ್ತಿ ಐ ಡಿ, ನಿಮ್ಮ ಮನೆ ನಂಬರು ಎಲ್ಲನೂ ಈ ಒಂದು ಡೀಟೇಲ್ಸ್ ಇದರಲ್ಲಿ ಸಿಗುವಂಥದ್ದು. ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ನೋಡಿ ಸ್ನೇಹಿತರೆ, ಇಲ್ಲಿ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಒಂದು ಮಾಹಿತಿ ಕಣಜ ಅಂತ ವೆಬ್ಸೈಟ್ನ ಇರುವಂಥದ್ದು. ಈ ವೆಬ್ಸೈಟ್ ಮುಖಾಂತರ ನೀವು ತಿಳಿದುಕೊಳ್ಬೋದು. ನೋಡಿ, ಒಂದು ಮಾಹಿತಿ ಕಣಜ ವೆಬ್ಸೈಟ್ ಓಪನ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಮನೆ ಸಂಗ್ರಹ ತೆರಿಗೆ ಬಾಕಿ ಮತ್ತು ಬಾಕಿ ಅಂತ ಬರುತ್ತೆ. ಇದರಲ್ಲಿ ನೀವು ಮೊದಲಿಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲಾ ಸೆಲೆಕ್ಟ್ ಮಾಡ್ಕೊಂಡ ನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಒಂದು ಹೋಬಳಿ ಯಾವುದು ಬರುತ್ತೆ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗ್ರಾಮ ಪಂಚಾಯತಿ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ನಿಮ್ಮ ಗ್ರಾಮ ಯಾವುದು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ವರ್ಷದಲ್ಲಿ ನೀವು ನೋಡಬೇಕು ಆಸ್ತಿ ತೆರಿಗೆ ಅಂದರೆ 24-25ರಲ್ಲಿ ನಾನು ನೋಡ್ತಾ ಇರುವಂಥದ್ದು. ನೋಡಿ, ಈ ಎಲ್ಲ ಸೆಲೆಕ್ಟ್ ಆದಮೇಲೆ ಇಲ್ಲಿ ಸಲ್ಲಿಸಿ ಅಂತ ಬರುತ್ತೆ. ಇಂಗ್ಲೀಷ್ನಲ್ಲಿ ಇತ್ತು ಅಂದರೆ ಸಬ್ಮಿಟ್ ಅಂತ ಬರುತ್ತೆ. ಆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಓಪನ್ ಆದಮೇಲೆ ಮನೆ ಹೆಸರು ಅಂದರೆ ಒಂದು ಆಸ್ತಿ ಯಾರ ಹೆಸರಿಂದಿರುತ್ತೆ ಅವ್ರ ಹೆಸರು ತೋರಿಸ್ತದ, ಮನೆ ನಂಬರ್ ತೋರಿಸ್ತದ, ಒಂದು ಆಸ್ತಿ ಸಂಖ್ಯೆ ಕೂಡ ಇಲ್ಲಿ ನೋಡ್ಕೊಳ್ಬೋದು. ನೀವು ಆಸ್ತಿ ಸಂಖ್ಯೆನೂ ಕೂಡ ಇಲ್ಲಿ ಮುಂದ್ಗಡೆ ತೋರಿಸ್ತದೆ. ತೆರಿಗೆ ಬಾಕಿ ಇರುವಂಥದ್ದು ಲಾಸ್ಟಲ್ಲಿ ನೋಡ್ಬೋದು. ತೆರಿಗೆ ಏನು ಬಾಕಿ ಇದೆ ಮತ್ತು ಒಟ್ಟು ಸಂಗ್ರಹ ಆದಂಥ ಒಂದು ಯಾರು ಕಟ್ಟಿರ್ತಾರೋ ಅವ್ರದ್ದು ಇಲ್ಲಿ ಸಂಗ್ರಹ ರೂಪಾಯಿಗಳಲ್ಲಿ ಬರುತ್ತದೆ. ಯಾರ್ದು ಬಾಕಿ ಎಷ್ಟು ಇರ್ತದೋ ಅದು ತೆರಿಗೆ ಬಾಕಿ ರೂಪಾಯಿಗಳಲ್ಲಿ ತೋರಿಸ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಆಸ್ತಿ ಐ ಡಿ ಕೂಡ ಇಲ್ಲಿ ನೀವು ನೋಡ್ಬೋದು. ಆಸ್ತಿ ವಿಶಿಷ್ಟ ಐ ಡಿ ಅಂತ ಇದೆ ನೋಡಿ, ಇದು ಐ ಡಿ ಆಗಿರ್ತದೆ. ಇಲ್ಲಿ ನೋಡ್ಬೋದು ನೀವು 8x8 ಮಾರ್ಕಲ್ಲಿ ಇರುವಂಥದ್ದು ಅದು ಆಸ್ತಿ ಐ ಡಿ ಆಗಿರ್ತದೆ. ಇಲ್ಲಿ ನೋಡಿ, ಲಾಸ್ಟಲ್ಲಿ ಕೆಲವು ಸಂಖ್ಯೆ ಮಾತ್ರ ಅದು ತೋರಿಸ್ತದೆ. ನಿಮ್ಗೆ 4 ಸಂಖ್ಯೆಗಳು ಮಾತ್ರ ಇಲ್ಲಿ ಆಗುವಂಥದ್ದು. ಈ ರೀತಿಯಾಗಿ ನೀವು ಒಂದು ಆಸ್ತಿ ತೆರಿಗೆಯನ್ನು ನೀವು ಕಟ್ಟಿರಲ್ಲ ನೋಡಿ, ನೀವು ಎಷ್ಟು ಇದೆ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೇಕಂತಂದ್ರೆ, ನೋಡಿ ಒಬ್ಬರದು 7,738 ರೂಪಾಯಿ ಬಾಕಿ ಇದೆ. ಒಬ್ಬರದು ಇಲ್ಲಿ ನೋಡಿ 4,000 ರೂಪಾಯಿ ಅವರು ಪೇಡ್ ಮಾಡ್ಕೊಂಡಿದ್ದಾರೆ. ಇನ್ನೂ 5,641 ರೂಪಾಯಿ ಬಾಕಿ ಇರುವಂಥದ್ದು. ಮತ್ತು ಇಲ್ಲಿ ನೋಡಿ 1,745 ರೂಪಾಯಿ ಒಬ್ರು ಕಟ್ಟಿದ್ದಾರೆ, ಅವ್ರದ್ದು ಇಲ್ಲಿ ಮುಂದೆ ಬಾಕಿ ಇರುವಂಥಲ್ಲಿ 0 ಇದೆ. ಇಲ್ಲಿ ಇನ್ನೊಬ್ರದ್ದು ನೋಡ್ಬೋದು 3,724 ರೂಪಾಯಿನ ಅವರು ಪೇ ಮಾಡಿದ್ದಾರೆ, ಅಲ್ಲಿ ಅವ್ರದ್ದು ಕೂಡ 0 ಇದೆ. ಇಲ್ಲಿ ನೋಡಿ 0 ಇದೆ, ಮುಂದ್ಗಡೆ ಬಾಕಿ ಇರುವಂಥಲ್ಲಿ 5,253 ರೂಪಾಯಿ ಇದೆ. ಈ ರೀತಿಯಾಗಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ಗಳು ಏನು ತೆರಿಗೆ ಕಟ್ಟಿಸ್ಕೊಳ್ಳೋಕೆ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಕಟ್ಟಿ ಅವರು ಕ್ಲಿಯರ್ ಮಾಡ್ಕೊಂಡಿದ್ರೆ ಅಂದರೆ ಅವರ ಹಣವನ್ನು ಇಲ್ಲಿ 0 ತೋರಿಸ್ತದೆ, ಸಂಗ್ರಹ ಆಗಿದೆ ಅಂತ ತೋರಿಸ್ತದೆ. ಇಲ್ಲಿ ತೆರಿಗೆ ಬಾಕಿ ಇತ್ತು ಅಂತ ಅವ್ರು ಕಟ್ಟಿಲ್ಲ ಅಂತಂದ್ರೆ ಅವ್ರದ್ದು ಇಲ್ಲಿ ಪೆಂಡಿಂಗ್ ತೋರಿಸ್ತದೆ. ಈ ರೀತಿಯಾಗಿ ನೀವು ಆಸ್ತಿ ವಿವರ ನೀವು ತಿಳ್ಕೊಳ್ಬೋದು. ಸ್ನೇಹಿತರೆ, ಈ ರೀತಿ ನೀವು ಕೂಡ ನಿಮ್ಮ ಆಸ್ತಿ ಒಂದು ಐ ಡಿ ಕೂಡ ತಿಳ್ಕೊಳ್ಬೋದು ನಿಮ್ಮ ಹೆಸರಿನಿಂದ. ಮತ್ತು ಎಷ್ಟು ನಮ್ಮ ಬಿಲ್ ಕಲೆಕ್ಟರ್ಗಳು ಎಷ್ಟೋ ಹೇಳ್ತಿರ್ತಾರೆ, ಹಾಗಾಗಿ ನೀವು ಮೊಬೈಲ್ನಲ್ಲೇ ಎಷ್ಟಿದೆ ನಮ್ಮ ಅಮೌಂಟ್ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಬನ್ನಿ, ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.